ನೋಡಿ ನಮ್ಮನೆಯವ್ರು ನಿಂತ್ಬಿಟ್ಟಿರಿ ಏನು ದೇವ್ರು ಬಂತರಿ ದೇವ್ರು ಬಂತಿಗೆ ಎಲ್ಲರೂ ಕುಣಿದು ಬಿಟ್ಟಿರ ಆಮೇಲೆ ಬೇಕು ಅಂತ ದೇವ್ರು ಬಂದಿದೆ ಅಂತ ನನಗೆ ಬಂದು ಬಡಿದ್ರೆ ದೇವಸ್ಥಾನ ಮಲ್ಲ ಫಿಲ್ಮ್ ಶೂಟಿಂಗ್ ಆಗಿತ್ತು ನೋಡಿ ಇದು ಗೊತ್ತಾ ಅದೇ ಇದು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕೆಂಚಮ್ಮ ದೇವರಿಗೆ ಒಂದು ಬೆಳ್ಳಿ ಪೂಜೆ ಅಂತ ಒಂದು ಅರ್ಕೆ ಇತ್ತು ಅಮ್ಮಂದು ಹಾಗಾಗಿ ನಾವು ಅಲ್ಲಿಗೆ ಇವತ್ತು ಕೆಂಚಮ್ಮ ದೇವರ ಹತ್ರ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ಮನೆಯಿಂದ ಒಂದು 15-20 ಕಿಲೋಮೀಟರ್ ಆಗ್ತದೆ ಇಲ್ಲೇ ಹತ್ತಿರನೇ ಸರಿ ಬನ್ನಿ ಇವಾಗ ಎಲ್ಲ ಹೊರಡಬೇಕು ನಮಗೆ 12 ಗಂಟೆಗೆ ಬರೋಕೆ ಹೇಳಿದ್ದಾರೆ ಅವ್ರು ಏನೇನೋ ಕೆಲವೊಂದು ಸಾಮಾನು ಹೇಳಿದ್ದಾರೆ ಅದ ಒಂದು ಮತ್ತುವರೆ 10 ಗಂಟೆ ಒಳಗೆ ತಲುಪಿಸ್ಬಿಟ್ಟು ನಾವು ಒಂದು 12 ಗಂಟೆಗೆ ಹೋಗಬೇಕು ಅಂತ ಹೇಳಿದ್ದಾರೆ ಈಗೆಲ್ಲ ಹೊರಡಬೇಕು ಅದು ಚಿಕ್ಕ ಪುಟ್ಟ ಕೆಲಸ ಇರುತ್ತೆ ನಮ್ಮಮ್ಮ ಮನೆ ಕೆಲಸ ಮಾಡ್ದಲ್ಲೇ ಹೊರಡೋದೇ ಇಲ್ಲ ಹಾಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೆಲ್ಲ ಬೆಳೆದೆಲ್ಲ ಕೀಳೋಣ ಅಂತ ಬಂದೆ ನೋಡಿ ಎಷ್ಟು ಬಿಟ್ಟಿದೆ ಅಂತ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ಚೆನ್ನಾಗಿದೆ ಈ ಎಲೆ ಬಟ್ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ ಕಾಲೆಲ್ಲ ಟಚ್ ಆಗಿರುತ್ತೆ ಅಂತ ಇಲ್ಲಿ ಕಿತ್ಕೊಳ್ತಾ ಇರೋದು ಹಾಗೆ ನಮ್ಮ ಪಪ್ಪ ಇಲ್ಲಿ ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ ಪಾಪ ಈ ವಾರ ಫುಲ್ ಯೂಸ್ ಮಾಡಿದ್ದು ನಾವು ಬಟ್ ಟೈಮ್ ಇರಲಿಲ್ಲ ವಾಶ್ ಮಾಡೋಕ್ಕೆ ನಮ್ಮ ಡ್ಯಾಡಿನೇ ವಾಶ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವ್ರು ಹಂಗೆ ಪೋಲಿ ಹೊಡಿತಾ ಇದ್ದಾರೆ ನಮ್ಮ ಪುತ್ತ ನೀನು ನೋಡಿ ಎಲ್ಲ ಕಡೆ ಬರಬೇಕದು ವಿಡಿಯೋದಲ್ಲಿ ಅಷ್ಟು ಫ್ರೆಶ್ ಕಾಣಿಸ್ತಿಲ್ಲ ಬಟ್ ಎಷ್ಟು ಈ ಬೆಳಗ್ಗೆ 6-7 ಗಂಟೆಲಿ ಈ ಹಸಿರು ನೋಡೋಕ್ಕೆ ಏನೋ ಒಂಥರ ಚಂದಲ್ಲ ಚೆನ್ನಾಗಿ ಕಾಣಿಸ್ತದೆ ರಾತ್ರಿ ಸ್ವಲ್ಪ ಲೈಟಾಗಿ ಮಳೆ ಬಂದಿತ್ತು ಅದ್ರ ಮೇಲೆ ಉದ್ರಿ ಒಂದೊಂದು ನನಿ ಹಾಗೆ ಇದೆ ಈ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ತಿಳಿ ಬಿಸಿಲು ಹೇಗೆ ಬೀಳ್ತಾ ಇದೆ ಅಂತ ಇನ್ನೂ ಈಚೆಗೆ ಬಂದಿಲ್ಲ ದಿನ ಬೆಳಗ್ಗೆ ಇದ್ದು ನಂದು ಇದೇ ಕೆಲಸ ಆಗೋಗ್ಬಿಟ್ಟಿದೆ ಅಕ್ಕಿ ಆಯೋದು ಅಕ್ಕಿ ಚಿಯ ಮೋಟ್ರ್ ಸ್ವಿಚ್ ಆನ್ ಆಗಿದೆ ಬೆಳಗ್ಗೆ ಈ ತಿಳಿ ಬಿಸಿಲು ಹಾಗೆ ನೀರಿನ ಸೌಂಡು ಇನ್ನೇನು ಚಂದ ಇಷ್ಟೇ ಭತ್ತ ಸಿಕ್ಕಿದ್ದೆ 3-4 ರೀಲ್ಸ್ ಮಾಡೋದು ಬಿಟ್ಟಿದ್ರೆ ಇನ್ನೊಂದು 7-8 ಎಕ್ಸ್ಟ್ರಾ ಸಿಗೋದೇನೋ ಕೊಟ್ಟೆ ಒಳ ಒಂದು 10-15 ಸಿಕ್ತಾ ಅದೇ ಹಿಡ್ದಿಟ್ಟು ನೀರಿಗೆ ಬಿಟ್ಟೆ ಭತ್ತ ಮಾತ್ರ ಇಷ್ಟೇ ಸಿಕ್ಕಿದ್ದೆ ಇಲ್ಲ ಭತ್ತನೇ ಇಲ್ಲ ಟೈಮ್ ಆಯಿತು ಅಮ್ಮ ಬೈತಿದ್ರು ನಾನು ರೀಲ್ಸ್ ಮಾಡ್ತಾ ಫೋಟೋ ತೆಗಿತಾ ಅರ್ಧ ಗಂಟೆ ಆಯಿತು 10 ನಿಮಿಷದಲ್ಲಿ ಮಾಡೋ ಅಂಥ ಕೆಲಸ ಇದು ನೋಡಿ ಹಕ್ಕಿದು ಎಷ್ಟೊಂದು ಧೂಳಿದೆ ಅಂತ ಕೊಡ್ಕಿದ್ರು ಹೋಗ್ತಾ ಇಲ್ಲ ನೋಡಿ ನನ್ನ ಮಗಳು ನೈಲ್ ಪಾಲಿಶ್ ತಗೊಂಡು ನಾನು ಅಕ್ಕಿ ಆಯ್ತಿದ್ರೆ ನನ್ನ ಮಗಳು ನೈಲ್ ಪಾಲಿಶಲ್ಲಿ ಎಷ್ಟು ಚೆನ್ನಾಗಿ ಆಟಾಡಿದೆ ಆದರೆ ಎಷ್ಟು ಚೆನ್ನಾಗಿ ಮಾಡಿದೆ ಅಲ್ವ ರೀ ನೋಡಿ ಸೈಡ್ ಇಲ್ಲಿ ವಾವ್ ನಮ್ಮ ಚಿಕ್ಕವನು ಮಾಡಿದೆ ಚಡ್ಡಿ ಹಾಕಲ್ದೇ ಇದ್ರೂ ಪರವಾಗಿಲ್ಲ ನಮ್ಮ ಚಿಕ್ಕವ ಆದರೆ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ MPS ಅಂದರೆ MPS ಅಂದ್ರೆ ಏನೇ ನಮ್ದು ಇದು ಪ್ರೊಡಕ್ಷನ್ ಹೌಸ್ ಇದು MPS ಅಂತ ಹ್ಯಾಂಡಲ್ ಪಿಂಕ್ ಮಾಡಿದೆ ನೋಡಿ ಸೈಡ್ ರೆಡ್ ಬಾರ್ಡರ್ ಕೊಟ್ಟು ಮತ್ತೆ ಪಿಂಕ್ ಮೇಲೆ ರೆಡ್ಡಲ್ಲೇ ಬರಿಬೇಕು ಅಂತ ಎಷ್ಟು ಚೆನ್ನಾಗಿ ಬರೆದಿದೆ ಇದೆಲ್ಲ ಒಂದು ಕಲೆ ಸಾಕು ಖುಷಿಯಾಗಿ ಮಾತಾಡ್ತಿದ್ದೀನಿ ಅಂತ ಕುಲ್ಗಡ್ಸ್ಬೇಡ ಮಗಳು ಅದನ್ನ ನಮ್ಮ ಪಪ್ಪ ನೋಡಿ ಶೋಪಂಗೆ ತಿಂಡಿ ರೆಡಿ ಮಾಡ್ಕೊಳಕ್ಕೆಲ್ಲ ಪಾತ್ರೆ ಎಲ್ಲ ತೊಳ್ಕೊಬಂದು ಇಟ್ಟಿದ್ದಾರೆ ತುಪ್ಪನ ತಗೊಬರ್ತಾರೆ ನಮ್ಮ ಚಿಕ್ಕವಂಗೆ ತುಪ್ಪ ಇಲ್ಲೇ ತುಪ್ಪ ಹಾಕೊಂಡು ನೋಡು ಗರ್ಗರಿಯಾದ ದೋಸೆ ಖಾರ ಅಂಗಡಿ ಮಲ್ಲಕ್ಕಂಗೆ ನಿನಗೆ ಬರೀ ತುಪ್ಪ ಹಾಕೊಂಡು ನೋಡು ನೋಡಿ ಇವತ್ತಿನ ತಿಂಡಿ ದೋಸೆ ನೋಡಿ ಇಲ್ಲಿ ಬರೀ ತುಪ್ಪ ಹಾಕಿರೋದು ನಮ್ಮ ಚಿಕ್ಕವಂಗೆ ಇದು ರೆಡಿ ಆಗಿದ್ದಾರೆ ಇದು ಇದು ನನ್ನ ಮಗಳಿಗೆ ಅವಳಿಗೆ ಸ್ವಲ್ಪ ಖಾರ ಚಟ್ನಿ ಪುಡಿ ಅದೆಲ್ಲ ಇಷ್ಟ ಅದ ಹಾಕಿ ತುಪ್ಪ ಮಾಡಿರೋದು ಅಲ್ಲ ದೋಸೆ ಹಾಕಿರೋದು ಚಟ್ನಿ ಪುಡಿ ನಮ್ಮ ಚಿಕ್ಕವ ಖಾರ ತಿನ್ನಲ್ಲ ಹಾಗಾಗಿ ಆಲೂಗೆಡ್ಡೆ ಪಲ್ಯ ತುಪ್ಪ ಮಸಾಲೆ ಚಟ್ನಿ ಮತ್ತು ಇದು ಬರ್ಗರ ಇವತ್ತಿನ ತಿಂಡಿ ಇದೆ ಮಿಕ್ಸ್ ಮಾಡಿ ಇಡಿ ಇದನ್ನು ಚೆನ್ನಾಗಿರುತ್ತೆ ಚಟ್ನಿ ಮಧ್ಯ ಒಂದೊಂದು ಕಾಳುಗಳು ಸಿಗ್ತಿದ್ರೆ ತುಂಬ ಹಾಕಿದ್ರೆ ಅಲ್ಲಿ ನೋವು ಬಂದ್ಬಿಡುತ್ತೆ ನಮ್ಮನೆ ನೋಡಿ ಇಲ್ಲಿಂದ ಬಿಸಿಲು ಬೀಳುತ್ತೆ ಆ್ಯಕ್ಚುಲಿ ಇಲ್ಲಿಗೆ ಮನೆ ಒಳಗಡೆಗೆ ಅಮ್ಮ ಆ್ಯಕ್ಚುಲಿ ನಾವು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ ಅಂತ ಮಾಡ್ಕೊಡ್ತಾ ಇದ್ದಾರೆ ಖಾಲಿ ಆಗಿಬಿಟ್ಟಿದೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಅಮ್ಮ ಮಾಡೋದನ್ನ ಇವತ್ತು ನಾನು ಪ್ಯಾಕ್ ಮಾಡ್ಕೋಬೇಕು ಸ್ವಲ್ಪ ವೀಡಿಯೋ ಮಾಡೋಕ್ಕಾದ್ರೆ ವೀಡಿಯೋ ಮಾಡ್ತೇನೆ ನೋಡಿ ನಮ್ಮ ಚಿಕ್ಕವ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಹೇಗೆ ಮಿಕ್ಸ್ ಮಾಡ್ಕೊತಿದ್ದೆ ಅಂತ ಚಲ್ತಿಯ ಚಿಕ್ಕವ ಓ ರಿಮೋಟ್ ಇಟ್ಕೊಳಕ್ಕೆ ಹಿಂಗೆ ಆಡ್ತಿರೋದು ಬಿಡ್ರ ಇಬ್ರಿಗೂ ಬೇಡ ಆಯಿತು ನೋಡಿ ನನ್ನ ಮಗಳು ದೋಸೆಗೆ ಕಾಯಿ ಚಟ್ನಿ 3 ತಿನ್ನುತ್ತೆ ಕಾಯಿ ಚಟ್ನಿನೂ ತಿನ್ನುತ್ತೆ ಪಲ್ಯನೂ ತಿನ್ನುತ್ತೆ ಚಟ್ನಿ ಪುಡಿನೂ ತಿನ್ನುತ್ತೆ ಹಾಗೆ ಇವತ್ತು ಸಂಜೆಗೆ ಕಡಲೆಕಾಯಿ ತಿನ್ನೋಣ ಅಂತ ಹೇಳಿ ನೀರಿಗೆ ನೆನೆ ಹಾಕೊಂಡು ಅಂದರೆ ಮಣ್ಣೆಲ್ಲ ಬಿಟ್ಕೊಳ್ಳಿ ಅಂತ ಆಮೇಲೆ ಕ್ಲೀನಾಗಿ ವಾಶ್ ಮಾಡಿ ಉಪ್ಪು ಹಾಕಿ ಬೇಯಕ್ಕೆ ಸಂಜೆ ಬಂದು ಕೂತ್ಕೊಂಡು ತಿನ್ನೋದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಹೊರಟಿ ನನ್ನ ಮಗಳು ನಾನು ಅಕ್ಕ ಅವರು ಬಂದಿದ್ರು ಇವತ್ತು ಅವಳು ಬಂದು ರೆಡಿಯಾಗಿ ಅವರು ಕೂಡ ಹೊರಡ್ತಾ ಇದ್ದಾರೆ ಇಲ್ಲ ಇವನು ನೋಡಿ ಸಿದ್ಧ ಹೊಸ ಸೈಕಲ್ ನೋಡಿದ್ರೆ ಅವನಿಗೆ ಒಂದೇ ಒಂದು ಬನ್ನಿ ರೆಡಿ ಬರ್ತೀವಿ ಬಾಯ್ ರೆಡಿ ನಮ್ಮ ಪಪ್ಪ ಅವ್ರು ಮತ್ತೆ ನಿಧಾನಕ್ಕೆ ಬರ್ತಾರೆ ನಮ್ಮ ಹಿಂದೆ ಇನ್ನೊಂದು 10 ನಿಮಿಷ ಅಷ್ಟೇ ಜೀಜು ನಮ್ಮ ಮನೆಯವರು ನಮ್ಮ ಅಕ್ಕ 2 ಕಪಿಗಳು
ಯಾವಾಗ ಜಗಳ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವೇನು ಡ್ರಾಮಾ ಮಾಡ್ತಿದ್ದೀರ ಏನೂ ಗೊತ್ತಿಲ್ಲ ಇಬ್ರಿಗೆ ಮಾತ್ರ. ನಮ್ಮ ಚಿಕ್ಕವೇ ಅಂತ ಸರಿ ಡ್ರಾಮಾ ಮಾಡಿದೆ. ಇಲ್ಲ ಡ್ರಾಮಾ ಗೊತ್ತಿಲ್ಲ ರೀ. ಇದು ಕಾಗ್ನೂರು ಹೊಸಳ್ಳಿ. ನಮ್ಮ ಚಿಕ್ಕವ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡುತ್ತೆ. ಮಲ್ಲಿಗೆ ಇದ್ದೀವಿ ಅನ್ನೋ ಥರ ನೋಡಿ. ನಮ್ಮ ಮನೆ ಮಕ್ಕಳು ಇಬ್ರು ಒಂದೇ ಥರದ ಬಟ್ಟೆ ಹಾಕೊಂಡಿದ್ದಾರೆ. ಏನು ಪ್ರಿಟಿಯಾಗಿದೆಯಮ್ಮ. ನನ್ನ ಮದುವೆ ಟೈಮಲ್ಲಿ ತಗೊಂಡಿದ್ದೆ. ರೇಷ್ಮೆ ಸೀರೆ ಜಾಸ್ತಿ ಹಾಕ್ಬಿಟ್ಟಿದ್ದಾಳೆ. ಹೌದಾ ನೋಡಿ ನನ್ನ ಸಮೃದ್ಧಿ ಆಯ್ತು ಕಚ್ಚಿಸ್ಕೊಂಡ್ರು ಚಿಕ್ಕ. ಹಾಗೆ ಇಲ್ಲೇ ಕಾಲು ತೊಳ್ಕೊಂಡು ಇಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಇವತ್ತು ಆ್ಯಕ್ಚುಲಿ ಜನನೇ ಇಲ್ಲ. ಇನ್ನು ಬಂದು ಇನ್ನೂ ದೇವಸ್ಥಾನಗಳಿಗೆ ಹೋಗಿಲ್ಲ. ಐಸ್ ಕ್ರೀಮ್ ಬೇಕು ಅಂತ ಇಬ್ರು ಹಿಡ್ಕೊ ಕೂತ್ಬಿಟ್ಟಿದ್ದಾರೆ. ನನ್ನ ಮಗಳಿಗೆ ದೊಡ್ಡಳ ಹಂಗೆ ಕಾಲು ಬೇಕಂತ ಇಷ್ಟ. ಸುಮ್ಮನಿರೋ ಮಗಳು. ದೇವಸ್ಥಾನಕ್ಕೆ ಹೋದ್ಮೇಲೆ ಎಲ್ಲ ಹೊರಗಡೆ ಕಾಲು ತೊಳಿ ಎಲ್ಲ ವ್ಯವಸ್ಥೆ ಇರುತ್ತಲ್ಲ, ತೊಳ್ಕೊಂಡು ಎಲ್ಲ ಒಳಗೆ ಹೋದು. ಹೊರಗೆ ನೋಡಿದರೆ ಯಾರೂ ಇರಲಿಲ್ಲ, ಜನ ಇರಲಿಲ್ಲ ಇವತ್ತು ಅಂದ್ಕೊಂಡು ನೋಡಿದರೆ ಪೂಜೆ ಟೈಮಲ್ಲ 12ವರೆಗೆ. ಹಾಗಾಗಿ ಎಲ್ಲ ಒಳಗಡೆ ಕೂತ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಯಾವಾಗಲೂ ಅಷ್ಟೇ ಆ ದೇವರಿಗೆ ಅಲಂಕಾರ ಮಾಡಿ ದೇವರಿಗೆ ಎಡೆ ಕೊಡೋವರೆಗೂ ಇಲ್ಲಿ ಸ್ಕ್ರೀನ್ ತೆಗೆಯಲ್ಲ. ದೇವರಿಗೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಆಗಿ ಅದಕ್ಕೆ ಎಡೆ ಕೊಟ್ಟ ಮೇಲೇ ಓಪನ್ ಆಗೋದು. 12ವರೆಗೆ ಇದು. ಈಗ ನೋಡಿ ದೇವರಿಗೆ ಏನು ಅನ್ನ ಎಲ್ಲ ತೋರಿಸಿ ಅದಕ್ಕೆ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಅದನ್ನ ಈಗ ದೇವಸ್ಥಾನ ಮುಂದೆ ಗರುಡಗಂಬ ಇರುತ್ತಲ್ಲ ಅದ್ರ ಮುಂದೆ ಹಾಕ್ತಾ ಇದ್ದಾರೆ. ಮತ್ತು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ 12ವರೆಗೆ. ಯಾವಾಗಲೂ ಅಷ್ಟೇ ಇಲ್ಲಿ ಪೂಜೆ ಯಾವಾಗ ಮಾಡ್ತಾರೆ ಅವಾಗೆಲ್ಲ ಫಸ್ಟ್ ಇದನ್ನೇ ಮಾಡೋದು. अक्षरिष्टनेमिः स्वस्तिनो बृहस्पतिर्ददातु धान्यं धनं बहुकीर्तिलाभं शतसंवत्सरं दीर्घमायुः शतमानं भवति शतायुः पुरुषः शतेन्द्रियायुस्सेवेन्द्रियै प्रतिष्ठते सुमङ्गलीर्यं मधुरिमां सौभाग्यवसनत्वादिदीर्घसोम. ದೇವ್ರ ಪೂಜೆ ಎಲ್ಲ ಆಯಿತು, ಅರ್ಕೆ ತೀರಿಸಿದ್ದು ಆಯಿತು. ಇದು ತುಂಬ ದಿನದಿಂದನೇ ತೀರಿಸ್ಬೇಕು ಅಂತ ಅಂದ್ಕೊಳ್ತಿದ್ದು, ಬಟ್ ಒಬ್ಬರು ಇರ್ತಾ ಇರಲಿಲ್ಲ. ಅಮ್ಮ ಮಾಡ್ಕೊಂಡಿದ್ದಂಥ ಅರ್ಕೆ ಇದು ಸತೀಶ್ ಮೇಲೆ. ಹಾಗಾಗಿ ಸತೀಶ್ ಇರಬೇಕಾಗಿತ್ತು, ಅವರು ಫ್ರೀ ಇರಲಿಲ್ಲ. ಇವತ್ತೆಲ್ಲ ಒಂದು ಸ್ವಲ್ಪ ಫ್ರೀ ಆಯಿತು, ಹಾಗಾಗಿ ಬಂದಿದ್ದು. ಈ ದೇವ್ರು ನೋಡಿ, ಎಲ್ಲ ದೇವ್ರು ನೋಡಿದಾಗ ಮುಖ ಚಿಕ್ಕದಿರುತ್ತೆ, ಬಟ್ ಇಲ್ಲಿ ಈ ದೇವ್ರದ್ದು ಮುಖ ತುಂಬ ದೊಡ್ಡದು. ಅದು ನೋಡೋಕ್ಕೆ ಇನ್ನೊಂಥರ ಖುಷಿ ಅನಿಸುತ್ತೆ. ಯಾಕಂದರೆ ಎಲ್ಲರಿಗೂ ದೂರದಿಂದ ನಿಂತ್ಕೊಂಡು ಅಷ್ಟು ನೀಟಾಗಿ ಕಾಣಿಸುತ್ತೆ. ಬೇರೆ ಎಲ್ಲ ಹೂವಿನ ಅಲಂಕಾರದಲ್ಲೇ ತುಂಬೋಗ್ಬಿಟ್ಟಿರುತ್ತೆ ದೇವ್ರ ಮುಖ. ನಾವು ಎಷ್ಟೋ ದೂರದಿಂದ ಹೋಗಿರ್ತೀವಿ, ದೇವ್ರ ಮುಖ ಅಷ್ಟು ಕಾಣಿಸಿರಲ್ಲ. ಬಟ್ ಇಲ್ಲಿ ದೇವ್ರ ಮುಖನೇ ಎದ್ದು ಕಾಣಿಸುತ್ತೆ, ಅದೇ ಏನೋ ಒಂಥರ ಖುಷಿ. ಇದು ಕೆಂಚಾಂಬ ಅಂತ. ಅಯ್ಯೋ ನೋಡಿ ನಮ್ಮನೆ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿ ಹೂ ಮಾಡ್ಕೊಂಡಿದ್ದೇವೆ ಅಂತ. ಇಲ್ಲಿ ನೋಡಿ ನಿಮ್ಮ ಮಗಳು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದೆ. ಚೆನ್ನಾಗಿದೆ. ಇಲ್ಲಿ ಅವ್ರನ್ನ ನಮಗೆ ಹಾಸನ್ನು ಚಂದ್ರಪಟ್ಟಣ, ನಾವಿರೋದು ಬೆಂಗಳೂರು. ರೆಗ್ಯುಲರ್ ವಿಡಿಯೋಸ್ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು. ಅಯ್ಯೋ ನನ್ನ ಮಗಳು ನುಗ್ಗೋದ್ರೊಳಗೆ ಇವ್ನು 4 ಸರಿ ನುಗ್ಗಿದ್ದಿರ್ತಾನೆ. ಅದೇ ನಿಧಾನ. ಚುರುಕಾಗ್ತಾಳೆ ಅಂತ ಬಿಡೋದು ಅಷ್ಟೇ. ನಾನು ಇಡೀ ಆಟ ಆಡ್ತಿದ್ದಾರೆ. ಚಿಪಿ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂತೀಯ. ತಲೆ ಚಿಕ್ಕವ. ಕೈ ಹಿಡ್ಕೊಂಡು ಬೀಳೋದು, ಓಡಲ್ಲ ನೀವು. ಏನಿದಾನ. ನೋಡಿ ಇಲ್ಲಿ ನಮ್ಮ ಚಿಕ್ಕವ್ವ ಊಟಕ್ಕೆ ಓಡೋಡಿ ಹೋಗ್ತಾ ಇದೆ. ಇವರೆಲ್ಲ ಊಟಕ್ಕೆ ಬರ್ತಾ ಇರೋದು. ಇಲ್ಲಿ ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ ಅವಾಗೆಲ್ಲ ಪೂಜೆ ಇರುತ್ತೆ. ಪೂಜೆ ಇದ್ದಾಗೆಲ್ಲ ಊಟ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಯಾರಾದರೂ ಪೂಜೆ ಮಾಡಿಸೋರಿದ್ರೆ, ಅಥವಾ ಈ ಸರಿ ನಾವು ಬೆಳ್ಳಿ ಪೂಜೆ ಅಂತ ಮಾಡಿಸಿದ್ದಲ್ವ ಹರ್ಕೆದು, ಸೊ ಆ ಥರ ಇದ್ದರೆ ನಮ್ಮ ಮಗಳ ಹೆಸರು ಹೇಳ್ಬಿಟ್ಟು ಇಲ್ಲಿ ಅನ್ನದಾನ ಮಾಡ್ತಾರೆ. ನೋಡಿ ಇಲ್ಲಿ ಅನ್ನದಾಸೋಹ ಅಂತ ಇದೆಯಲ್ಲ, ಇದಕ್ಕೆ ನಮ್ಮ ಚುಪ್ಪೆ ಅನ್ನ ದೋಸೆ ಅಂತ ಓದ್ತಾ ಇದ್ದ. ಅವ್ನು ಸ್ವಲ್ಪ ಪಾಕೆಟ್ ಮನಿ ಕೂಡಿಟ್ಕೊಂಡಿದ್ದ, ನಾನು ಇದಕ್ಕೆ ಹಾಕ್ತೀನಿ ಅನ್ನ ದೋಸೆಗೆ ಅಂತೇನು ಹೇಳ್ತಾ ಇದ್ದ.
ಹಾಗೆ ಇಲ್ಲಿ ಇದು ಭಕ್ತಿ ಇದ್ದವರು ಅವರಿಗೆ ಎಷ್ಟು ಪ್ರೀತಿಯಿಂದ 5 ರೂಪಾಯಿ 10 ರೂಪಾಯಿ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಎಷ್ಟು ಬೇಕಾದರೂ ಕೂಡ ಅನ್ನದಾನ ಬದಲು ಈ ಥರ ಬೇಕಾದರೆ ದುಡ್ಡನ್ನು ಕೂಡ ಕೊಡ್ಬೋದು. ಯಾವಾಗಲೂ ಒಂದು ರಿಸಿಪ್ಟ್ ಕೂಡ ಕೊಡ್ತಾರೆ. ಇಲ್ಲಿ ತುಂಬ ಕ್ಲೀನ್ ಇರುತ್ತೆ, ತುಂಬ ಏನೋ ಒಂಥರ ಶಿಸ್ತು ಅಂತಲೇ ಹೇಳ್ಬೋದು. ಅವರು ಇಷ್ಟ ಬಂದವರು ಊಟ ಎಲ್ಲಾದರೂ ಬಡಿಸೋ ವ್ಯವಸ್ಥೆ ಮಾಡ್ಬೋದು, ಆದರೆ ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಜಾಗ ಅಂತೂ. ನೋಡಿ ಇಲ್ಲಿ ತಟ್ಟೆ ಎಲ್ಲ ಇಟ್ಟಿರ್ತಾರೆ ಎಷ್ಟು ಕ್ಲೀನಾಗಿ. ಯಾರು ತಗೊಂಡಿರ್ತಾರೆ ಅವ್ರು ತಿಂದು ತಟ್ಟೆ ತೊಳೆದು ಮತ್ತೆ ಇಡಬೇಕು. ಮಗಳಿಗೊಂದು ತೊಳ್ಕೊಡ್ತಾರೆ, ಅದೇ ತಗೊಂಡೋಯ್ತು. ನೀ ತೊಳ್ಕೊಳ್ತಾ ಅದೇ ತೊಳ್ಕಂತು ತಗೊಂಬನ್ನಿ ಅಂತ ಕೇಳಲಿಲ್ಲ, ಹಂಗೆ ಮಗಳು ಬನ್ನಿ ಬೇಗ ಕ್ಲೀನಾಗಿ ವಾಶ್ ಮಾಡ್ಕೊಡ್ತೀನಿ. ತಗೊಳ್ಳಿ, ಇದನ್ನ ತೊಳೆದಿದ್ದೀನಿ, ಇದನ್ನ ಹೋಗಿ. ಆಯ್ತು ಇಲ್ಲ ಅಲ್ಲೇ ಬಡಿತವ್ರ ಅಲ್ಲಿ. ಪಾಯಸ ತಿಂದ್ಬಿಟ್ಟು ಆಮೇಲೆ ರೈಸ್ ಸಾಂಬಾರು ಹಾಕಿಸ್ಕೋಬೇಕಂತೆ. ನಾನು ಇದಕ್ಕೆ ಹಂಗೆ ನಿಂತಿದ್ದೆ ಬೈದು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಊಟ ಅಂದರೆ ಎಲ್ಲ ಕಡೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಪಲ್ಯ ಪಾಯಸ ಮತ್ತು ಮಸಾಲೆ ಮಜ್ಜಿಗೆ ತುಂಬ ಚೆನ್ನಾಗಿತ್ತು. ಅಷ್ಟೇ ನೀಟಾಗಿ ಎಷ್ಟೆಷ್ಟು ಬೇಕು ಬೇಕಾದ್ರೆ ಒಂದು 10 ಸರಿ ಕೇಳಿ ಹಾಕ್ಕೊಡ್ತಾರೆ. ಬಟ್ ನೀಟಾಗಿ ಬಿಡಬಾರ್ದು, ಗಲೀಜು ಮಾಡಬಾರ್ದು, ಅಷ್ಟೇ ನೀಟಾಗಿ ಕ್ಲೀನಾಗಿ ತಿನ್ನಬೇಕು. ಎಲ್ಲ ಥರದ ವ್ಯವಸ್ಥೆ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಅದೇನೋ ಒಂಥರ ಖುಷಿ. ನೋಡಿ ಇದು ಡೈನಿಂಗ್ ಹಾಲು, ಇಲ್ಲೂ ಕೂತ್ಕೊಂಡು ಊಟ ಮಾಡ್ಬೋದು. ಮತ್ತು ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ದರೂ ಕೂಡ ಇಲ್ಲೇ ಮಾಡ್ಕೊಬೋದು. ನೋಡಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮಂಗೆ ಊಟ ಆಗಿ ಸುಸ್ತಾಗಿ ನಿಂತ್ಬಿಟ್ಟಿದ್ದಾರೆ. ಅಯ್ಯೋ ಇವ್ರಿಬ್ರದ್ದು ಏನು ಹಿಂಗೆ ಮಾತುಕತೆ. ಐಟ್ ಡೌಟು. ಬೇಡ ಮಗಳು, ಬೇಡ ಚಿಕ್ಕವ, ನೀನು ಹಿಡ್ಕೋ, ಬೇಡ ಸಮೃದ್ಧಿ, ಆಮೇಲೆ ಅಕ್ಕ ಮತ್ತೆ ಕೊಡಲ್ಲ. ಅವರಿಬ್ರು ನೋಡಿ, ಇಬ್ಬರು ಒಬ್ಬರೇ ಇಟ್ಕೊಳ್ಳೋಣ ಅಂತ ಏನೋ ಮಾತಾಡ್ಕೊಂಡ್ರು. ಮತ್ತು ಕಾರಲ್ಲೂ ಕೂತ್ಕೊಳ್ಳೋದ್ರಲ್ಲಿ ಜಗಳ ಕಟ್ಟಿಟ್ಟ ಬುತ್ತಿ. ಇನ್ನು ಜಾತ್ರೆ ಇತ್ತು ಹೋದ್ವಾರ, ಹಾಗಾಗಿ ಇನ್ನೂ ಕ್ಲೀನ್ ಇದೆ. ಆದರೆ ಈ ಬೇರೆ ಟೈಮ್ ಬಂದರೂ ಅಷ್ಟೇ ಇಷ್ಟೇ ಕ್ಲೀನ್ ಇರುತ್ತೆ ನೋಡಿ. ಅಲ್ಲೆಲ್ಲ ನಿಲ್ಸೋಕ್ಕೆ ಅಲ್ಲಿ ಜಾತ್ರೆ ಮೇಳ ನಡೆಯುತ್ತೆ ಅನಿಸುತ್ತೆ. ಮಗಳು ನನಗೊಂಚೂರು ಕೊಡೆ ಅದನ್ನ ಮಗಳು. ಥ್ಯಾಂಕ್ ಯು. ಪೂಜೆ ಎಲ್ಲ ಆಯಿತು, ಊಟನೂ ಆಯಿತು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದೋಗ್ಬೇಕಲ್ಲ, ಹಾಗಾಗಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ಅಕ್ಕ, ನಾವೆಲ್ಲ. ನಮ್ಮ ಪಪ್ಪ ಅಮ್ಮ ಲಾಸ್ಟಿಗೆ ಬಂದ್ರಲ್ಲ, ಅವಾಗ ನಮ್ಮ ಪಪ್ಪ ಅಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಚುಪ್ಪಿ ಎಲ್ಲ ಒಟ್ಟಿಗೆ ಬಂದರು ಲಾಸ್ಟಿಗೆ. ಮತ್ತೆ ನೋಡಿ ಕಪಿಗಳು. ಬೇಡ ಚಿಕ್ಕವ ಬೇಡ. ಇವತ್ತು ದೇವ್ರ ಪೂಜೆ ಇಟ್ಕೊಂಡಿದ್ರು ಅಮ್ಮ, ಹಾಗಾಗಿ ಅಂದರೆ ಸ್ವಲ್ಪ ಹಳೆ ಹರಕೆನೇ ಇದು. ಹಾಗಾಗಿ ನಮಗೆ ನಾನು ಬಂದಾಗ ನಮ್ಮನೆಯವ್ರಿಗೆ ಫ್ರೀ ಆಗ್ತಾ ಇರಲಿಲ್ಲ, ನಮ್ಮನೆಯವರಿದ್ದಾಗ ನಮಗೆ ಫ್ರೀ ಆಗ್ತಾ ಇರಲಿಲ್ಲ, ಹಂಗಾಗ್ಬಿಟ್ಟಿತ್ತು. ಈ ಸರಿ ಎಲ್ಲ ಒಟ್ಟಿಗಿದ್ದು, ಹಾಗಾಗಿ ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಇನ್ನೇನು ನಮ್ಮನೆಯವರು ಮತ್ತೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಫಿಲ್ಮು ನಾಳೆ ಎಲ್ಲಿದೆ ಇಲ್ಲಿ. ಹಾಗಾಗಿ ಅಷ್ಟೊಳಗೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಇವತ್ತು ಕೆಂಚಮ್ಮ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ಕೆಂಚಮ್ಮ ಅಂದರೆ ಇವತ್ತು ಬೆಳ್ಳಿ ಪೂಜೆ ಅಂತ, ಇದು ನಾವು ಮಾಡಿಸ್ತಾ ಇರೋದು. ಅಂದರೆ ಅವರು ಹರಕೆ ಇದ್ದವರು ಇಲ್ಲಿಗೆ ಅಥವಾ ಇದಕ್ಕೆ ಮಂದೇವರಿದ್ದವರು ಸಂಬಂಧಪಟ್ಟಿದ್ದವರು ಮಾಡಿಸಿದ್ರೆ ಮಾಡಿಸ್ಕೋಬೋದು. ವಾರದಲ್ಲಿ 3 ದಿನ ಮಾತ್ರ ಇದು ಬಾಗಿಲು ತೆಗೆಯೋದಷ್ಟೇ. ಅದು ಬುಧವಾರ, ಶುಕ್ರವಾರ, ಭಾನುವಾರ ಅಷ್ಟೇ 3 ದಿನ. ಮತ್ತು 3 ದಿನವೂ ಕೂಡ ಊಟ ಇರುತ್ತೆ, ಅಷ್ಟೇ ಕ್ಲೀನ್ ಇರುತ್ತೆ. ಆ್ಯಕ್ಚುಲಿ ತುಂಬ ಕ್ಲೀನ್ ಇರುತ್ತೆ ದೇವಸ್ಥಾನ. ಅದರಲ್ಲೂ ಈ ದೇವಸ್ಥಾನ ಅಂತೂ ಏನು ಅಲ್ಲಿ ನೀವು ಊಟದ ಹತ್ರನೂ ಹೋಗಿ ಊಟ ತಟ್ಟೆ ತೊಳೆಯೋ ಜಾಗ ಆಗಲಿ, ತಟ್ಟೆ ಇಡೋದಾಗಲಿ, ಮತ್ತು ಅಲ್ಲಿ ಬರೋದು ಕೂತ್ಕೊಳ್ಳೋದು ಅವೆಲ್ಲ ನೋಡೋಕೆ ಎಷ್ಟು ಕ್ಲೀನಾಗಿರುತ್ತೆ ಗೊತ್ತಾ. ಕ್ಲೀನಾಗಿ ನೆಮ್ಮದಿಲಿ ಕೂತ್ಕೊಂಡು ತಿಂದು ಎದ್ದೋಗ್ಬೋದು. ಮಳೆ ಟೈಮಲ್ಲಿ ಬಂದರೂ ಅಷ್ಟೇ, ಬೇಸಿಗೆ ಟೈಮಲ್ಲಿ ಬಂದರೂ ಅಷ್ಟೇ. ಹಾಗೆ ಅದು ದೇವಸ್ಥಾನ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದು. ಇಲ್ಲಿ ಮಲ್ಲ ಫಿಲ್ಮ್ ಶೂಟಿಂಗ್ ಆಗಿತ್ತು ನೋಡಿ, ಇದು ಗೊತ್ತಾ, ಅದೇ ಇದು. ರವಿಚಂದ್ರನ್ ಅವ್ರನ್ನ ಇಲ್ಲಿ ಕಟ್ಟಾಕ್ಬಿಟ್ಟು ಏನೋ ಒಂದು ಶೂಟ್ ಮಾಡ್ತಾರೆ, ಡಬಲ್ ಆ್ಯಕ್ಟಿಂಗ್ ಯಾವುದೋ ಒಂದು, ಅದು ಇಲ್ಲೇ ನಡೆದಿದ್ದು. ತುಂಬ ಇಷ್ಟವಾದ ಫಿಲ್ಮ್ ನಂಗೆ ಅದು ಮಲ್ಲ. ಲೊಕೇಶನ್ ಹೆಂಗೈತೆ ನೋಡಿಲ್ಲ, ಆದರೂ ಸಖತ್ತಾಗಿದೆ ಅಲ್ವಾ. ಇಲ್ಲೇ ದೇವಸ್ಥಾನ ಕೂಡ ಎಷ್ಟು ಫ್ರೀ ಆಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ತಂಪಾಗಿದೆ. ಹೋಗಂಗಿಲ್ವಂತೆ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಈ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಸರಿ ಗೊತ್ತಿಲ್ಲಲ್ಲ, ಹೋಗಕ್ಕೆ ಹೋಗಿಲ್ಲ. ಮತ್ತೆ ಇಲ್ಲೇ ಕೆಳಗೆ ಹೋದ್ರೆ ಕಲ್ಯಾಣಿ ಇದೆ, ನಾವು ಅಲ್ಲಿಗೆ ಹೋಗಿಲ್ಲ ಬಿಸಿಲ ಟೈಮ್ ಅಂತ. ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಈಗ 15 ಸ್ಟಾರ್ಟ್ ಆಯ್ತು. ಅದೇ ವರ್ಷಕ್ಕೊಂದ್ಸರಿನಾ? ಇದು ಉಗಾದಿಲಿ ಒಂದ್ಸರಿ ಆಗುತ್ತೆ. ದೀಪಾವಳಿ ಅಮಾವಾಸ್ಯೆ ಯಾವಾಗ ಬರುತ್ತೆ ಅದು ಕಾಳು ಬುಧವಾರ ಅಲ್ಲ. ಹೊಸಕೋಟೆ ಕೆಂಚಂಬ ಅಂತ ತುಂಬಾ ಫೇಮಸ್ ಅಲ್ವಾ? ಹೌದು, ತುಂಬಾ ಪವರ್ಫುಲ್. ಅಮ್ಮನ ಅಕ್ಕ, ಹಾಸನದ ಅಮ್ಮ ಐತಲ್ಲ, ಹಾಸನಮ್ಮ ದೇವಸ್ಥಾನ, ಹಾಸನಮ್ಮ ಅಕ್ಕ ತಂಗಿ. ಹಾಸನಮ್ಮ ಎಷ್ಟು ಫೇಮಸ್ ನೋಡಿ. ಅದ್ರದ್ದು ಅಕ್ಕ ಇದ್ರದ್ದು ಅಕ್ಕ ಅಂತ ನಂಗೆ ಕೆಂಚಂಬ, ಅಕ್ಕ ತಂಗಿರು. ಹಾಸನಾಂಬ ಕೆಂಚಂಬ, ಹಾಸನಾಂಬ ಕೆಂಚಂಬ ಇದು ತುಂಬಾ ಪವರ್ಫುಲ್ ದೇವರು. ಮತ್ತೆ ಈಗ 15 ದಿನದಿಂದ ಜಾತ್ರೆ ಆಯ್ತು ಇಲ್ಲಿ. ನಾನು ಊರಿಗೆ ಬಂದಾಗ ತುಂಬಾ ಗ್ರ್ಯಾಂಡ್ ಆಗಾಯ್ತು. 1 ವಾರ ಏನೋ ನಡೀತು, ಅಲ್ಲ 3 ದಿನ ಏನೋ ನಡೆಯುತ್ತೆ.
ಎಷ್ಟು ಗ್ರ್ಯಾಂಡಾಗೈತೆ ಅಂತ. ಹಾಗೆ ಕರೆದಿದ್ರು ಕೂಡ ಅಕ್ಕ ಬನ್ನಿ ಇಲ್ಲಿ ವಿಡಿಯೋ ಮಾಡಿ ಅಂತ. ಆವಾಗ ನಾನು ಮದುವೆ ಟೈಮ್ ಇತ್ತು ಆವಾಗ, ಹಾಗಾಗಿ ಬರೋಕ್ಕಾಗಲಿಲ್ಲ. ಅಲ್ಲಿ ಸ್ಟೇಟಸ್ಗೆಲ್ಲ ಹಾಕೊಳ್ಳೋರೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮಕ್ಕಳು ನೋಡಿ ಐಸ್ ಕ್ರೀಮ್ ಬೇರೆ ತಂದು ಕೊಟ್ಟಿದ್ರು. ಕುಲ್ಫಿ, ನಾನು ಐಸ್ ಕ್ರೀಮೇ ತಿನ್ಕೊಳ್ಳಲ್ಲ, ಅದ್ರಲ್ಲಿ ಕುಲ್ಫಿ ನೋಡಿ. ಮೇಲಿಂದ ಇಲ್ಲಿ ಕಡಲೆ ಮತ್ತೆ ಕಡಲೆ ಮೆಣಸು ಅಕ್ಕಿ ಬಿಸಾಕ್ತಿದೆ ಮೇಲೆ, ಬೆಳಗ್ಗೆ ಬಿದ್ದಿರುತ್ತೆ. ಮಕ್ಕಳು ಆಯ್ತಾ ಮತ್ತೆ ಜಗಳ ಮಾಡ್ಕೊಳ್ತಾರೆ, ಯಾವಾಗ ಮಾಡ್ಕೊಳ್ತಾರೆ. ಏನಾಯ್ತಿದ್ರೆ ತೋರಿಸ್ಬಾ ಚಿಕ್ಕವಲ್ಲೇ. ಆ್ಯಕ್ಚುಲಿ ಇದು ಏನು ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ತಗೊಂಡೋಗಿ ಕಲಗಿಚ್ಚಿಗೆ ಹಾಕೋದು ಅಂತ ಅಂದ್ಕೊಂಡು ಮಕ್ಕಳಿಗೆ ಅದನ್ನೇ ಹೇಳ್ತಿದ್ದೆ. ಆದರೆ ಇದೇನು ಇದು ತಗೊಂಡೋಗಿ ಹಾಯ್ಕೊಂಡೋಗಿ ಮನೇಲಿ ಇಟ್ಕೊಂಡು ಏನಾದರೂ ಹುಷಾರಿಲ್ದಿದ್ದಾಗ ನಮಸ್ತೆ ಮಾಡಿಕೊಂಡು ಬಾಯಿಗೆ ತಿನ್ಬೇಕಂತೆ ಅಂತ ಯಾರೋ ಹೇಳಿದ್ರು ಇಲ್ಲಿದ್ದವರು, ಗೊತ್ತಿಲ್ಲ ನನಗೆ. ಹೌದು ಕಣಪ್ಪ, ಮನೇಲಿ ಓ ಅಕ್ಕ ಮನೆ ನೀಟಾಗಿರ್ಬೇಕಂತ ಇಲ್ಲ ಆಯ್ತಾ ಇದ್ದಾಳೆ ನೋಡಿ. ನನ್ನ ಮಗಳಿಗೆ ಆಯ್ದಾಯ್ತು ಸಾಕೈತಿ. ಈಗ ಇವರಿಬ್ರು ಆಯ್ದಿಟ್ಟಿದ್ದ, ಅವರಿಬ್ರು ನಾನು ಇಟ್ಕೋತೀನಿ ನೀನು ಆಯ್ದಾಯ್ದು ಹಾಕು ಅಂತ ಹೇಳ್ತಿದ್ದಾಳೆ ನನ್ನ ಮಗಳು. ನಮ್ಮ ಚಿಕ್ಕವ್ ಏನು ಮನೆ ಕೆಲಸ ಮಾಡ್ದಾಗ ಮಾಡ್ತಾಳೆ, ಈ ಮನೆ ನೀಟ್ ಮಾಡ್ತೀನಿ ಅಂತ. ಚಿಪ್ಪಿ ಅಲ್ಲೇ ಸೆಟ್ಲ್ ಆದ. ಯಾವ ಈ ಮಂಡಿ ಕಾಲು ಹಾಕೊಂಡು ಆಯ್ತಾ ಇದ್ದ, ಅವರು ಆಯ್ತಿದ್ದಾರೆ. ಈ ಮಕ್ಕಳು ಆಯೋದು ನೋಡಿ ನೋಡಿ. ನಮ್ಮ ಮನೆಯವ್ರು ನಿಂತ್ಬಿಟ್ಟಿದ್ರು. ಏನು ದೇವ್ರು ಬಂತಾರೆ, ದೇವ್ರು ಬಂತಿಗೆ ಎಲ್ಲರೂ ಕುಣಿದು ಬಿಟ್ಟಿರ. ನಾನು ಎದ್ರುಕೊಂಡ್ಬಿಟ್ಟೆ, ಹಂಗೆ ನಿಂತಿದ್ದು ನೋಡ್ಬಿಟ್ಟು ಹೊರಗೆ. ಆಮೇಲೆ ಬೇಕು ಅಂತ ದೇವ್ರು ಬಂದಿದೆ ಅಂತ ನನಗೆ ಬಂದು ಬಡಿದ್ರೆ ಏನೇನು ತುಂಬ್ಕೊಂಡಿರೋದು ನೋಡಿ ಮಕ್ಕಳು. ಈಗ ಅದು ಅವರಪ್ಪ ಜೋಬಿಗೆ ತುಂಬ್ಕೊಳ್ತಾ ಇದ್ದಾರೆ. ಈಗೆಲ್ಲ ಹೊರಡ್ತಾ ಇದ್ದು ಹೋಗೋಣ. ಇವಾಗ ಪೂಜೆ ಎಲ್ಲ ಆಯಿತು, ಈಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು.